ಸರ್, ಈ ಎ ಐ ಪ್ರಪಂಚದಲ್ಲಿ ಯು ಐ ಬರ್ತಾ ಇದೆ. ಆ ಯು ಐ ಅಂತಂದ್ರೆ ಉಪ್ಪಿ ಇಂಟೆಲಿಜೆನ್ಸ್ ಹೇಳ್ಬೋದಾ ಸರ್? ನೀವು ಹೆಂಗನ ತೊಗೊಳ್ಳಿ, ನೀವು ಹೆಂಗನ ತೊಗೊಬೋದು. ನೀವು ಸಿನಿಮಾ ನೋಡಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ನೀವು ಹೆಂಗನ ತೊಗೊಬೋದು. ಸರ್, ನಾವು ಒಂದ್ಸರಿ ಸೆಟ್ ಹತ್ರ ಬಂದಿದ್ದೆ, ಅಂದರೆ ನೈಸ್ ರೋಡ್ ಪಕ್ಕದಲ್ಲೇ ತುಂಬ ದೊಡ್ಡದು ಒಂದು ಗ್ಲೋಬ್ ರೀತಿ ಒಂದು ಕನ್ಸ್ಟ್ರಕ್ಟ್ ಮಾಡಿ ಸೆಟ್ ಅದ್ಭುತವಾಗಿದೆ ಸರ್. ಸೊ ಈ ಥರ ಪರಿಕಲ್ಪನೆ ಇದೆಲ್ಲ ಸರ್ ಅವ್ರ ಯೋಚನೆಗಳು. ಯಾಕಂದರೆ ಈ ಹಿಂದೆ ಬಂದಂಥ ಒಂದು ಟೀಸರ್ನಲ್ಲಿ ಆ ಜಗತ್ತೇ ಬೇರೆ ಇದೆ, ಒಂದು ಕುದುರೆ ಮೂಲಕ ಹಿಂಗೆ ಎಂಟರ್ ಆಗುವಂಥ ಒಂದು ಸೀಕ್ವೆನ್ಸ್ ಬರುತ್ತಲ್ಲ. ಸೊ ಆ ಒಂದು ಸೆಟ್ಟಿಗೆ ಎಷ್ಟೆಲ್ಲ ಖರ್ಚಾಗಿದೆ ಮತ್ತು ಎಷ್ಟು ಜನ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದೀರಿ ಅಂತಾರೆ ಇಡೀ ಸಿನಿಮಾಗೆ? ಖರ್ಚು ಅವ್ರು ಪ್ರೊಡ್ಯೂಸರ್ಸ್ ಮಾಡಿದ್ರು, ತುಂಬಾನೇ ಖರ್ಚು ಮಾಡಿದ್ದಾರೆ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತವೆ, ಸುಮ್ಮನೆ ಬೇಕಾಗಿಲ್ಲ. ಖರ್ಚು ಅದು ಎರಡನೇ ವಿಷಯ, ಬಟ್ ಖರ್ಚು ಮಾಡಿದ್ದಾರೆ. ಬಟ್ ಟೈಮ್ ಹತ್ತತ್ರ ಒಂದು 8 months ವರ್ಕ್ ಮಾಡಿದ್ವಿ ಬರೀ ಆ ಒಂದು ಪರ್ಟಿಕ್ಯುಲರ್ ಸೆಟ್ಗೆ. ಆ ಥರ ಲೆಕ್ಕ ತೊಗೊಂಡ್ರೆ ನಮ್ಗೆ ಆಲ್ಮೋಸ್ಟ್ ಒಂದು 14 months ಬರೀ ಸೆಟ್ ವರ್ಕ್ ಮಾಡಿದ್ವಿ. ಇಮ್ಯಾಜಿನ್ ಮಾಡಿ, ಸೆಟ್ ವರ್ಕ್ ಒಂದು ಕಡೆ ಆದರೆ ಅದರ ಜೊತೆ ಅಡಿಷ್ನಲ್ ಆಗಿ CGನೂ ಬರುತ್ತೆ. ಹೌದು, ನಿಜ. ಸೊ ಹ್ಯೂಜ್ ಖರ್ಚು ಮಾಡಿದ್ವಿ, ತುಂಬ ಖರ್ಚು ಮಾಡಿದ್ವಿ ಸರ್. ಕೆ.ಪಿ. ಶ್ರೀಕಾಂತ್ ಅವರು ಅಂತಂದರೆ ನಿರ್ಮಾಪಕರು ಅನ್ನೋಕ್ಕಿಂತ ಹೆಚ್ಚಾಗಿ ನಿಮ್ಮ ಗೆಳೆಯರು. ಸೊ ಇಬ್ಬರು ಕೊಲಾಬ್ರೇಷನ್ ಇದೆಯಲ್ಲ ಸರ್, ಇಬ್ರಿಗೂ ಅಷ್ಟೇ ಸಿನಿಮಾ ಅಂತಂದರೆ ಅಷ್ಟು ಆ ಮಟ್ಟದ ಪ್ಯಾಷನ್. ಅಂದರೆ ಉಪ್ಪಿ ಸರ್ ಏನಿದ್ದಾರೆ, ಈಗ ಪ್ರಚಾರದ ವಿಚಾರ ಬಂದರೆ ಸಿನಿಮಾದ ಮೇಕಿಂಗ್ ಅಥವಾ ಸಿನಿಮಾದ ಕಂಟೆಂಟ್ ಜಡ್ಜ್ಮೆಂಟ್ನಲ್ಲಿ ಕೆ.ಪಿ. ಶ್ರೀಕಾಂತ್ ಅವರು ಮುಂದೆ ಇರ್ತಾರೆ. ಸೊ ಅವ್ರು ಒಪ್ಪಿದ್ದಾರೆ ಅಂತಂದರೆ ಇಲ್ಲೇ ಅರ್ಧ ಸಿನಿಮಾ ಗೆದ್ದಿದೆ ಅನ್ನೋ ಒಂದು ನಂಬಿಕೆ ಇದೆ ಅಂತ. ಕೆ.ಪಿ. ಶ್ರೀಕಾಂತ್ ಒಂದು ಆಲ್ಮೋಸ್ಟ್ ಒಂದು 25-30 years ಫ್ರೆಂಡ್ಸ್ ನಾವು. ಬಿಫೋರ್ ಸಿನಿಮಾಗೆ ಬರೋಕ್ಕೆ ಮುಂಚೆನೇ ನಾವೆಲ್ಲ. ಬಟ್ ಈಗಲೂ ನಾವು ಸಿನಿಮಾ ಅಂತ ಬಂದಾಗ ಫ್ರೆಂಡ್ಶಿಪ್ ಅನ್ನೋದೆಲ್ಲ ಸಪ್ರೇಟ್ ಆಗುತ್ತೆ. ಅವ್ರ ಪ್ರೊಡ್ಯೂಸರ್ಗೆ ಅವ್ರೇನು ಸ್ಪೆಂಡ್ ಮಾಡೋಕೆ ಅದು ಮಾಡ್ತಾ ಇರ್ತಾರೆ. ಅದೇ ಟೆಕ್ನಿಷಿಯನ್ ನಾನೇನು ರಿಕ್ವೈರ್ಮೆಂಟ್ ಅದು ಮಾತ್ರ ಅದಷ್ಟು ಮಾಡೋಕ್ಕೆ ಕೊಟ್ಟವ್ರು. ಎಲ್ಲೋ ಕಾಂಪ್ರಮೈಸ್ ಆಗ್ಬಿಟ್ಟೇನೋ ಇದು ಮಾಡುವಂಥ ಒಂದು ದಿವಸನೂ ಹೇಳಿಲ್ಲ. ಅದೇ ಲಯರಿ ಫಿಲ್ಮ್ಸ್ಗೂ, ವೀನಸ್ ಎಂಟರ್ಟೈನ್ಮೆಂಟ್ಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳೋದು. ಒಂದು ಅಷ್ಟು ಖರ್ಚು ಮಾಡಿದ್ದಾರೆ. ಇವೊಂದು ಪರಿಚಯ ಇದ್ರೂ ಕೂಡ ನನಗೇನು ರಿಸ್ಟ್ರಿಕ್ಷನ್ ಇಲ್ಲ, ಹಾಗಾಗಿ ಯಾರಿಗೂ ಇಲ್ಲ. ಒಂದು ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಸರ್, ವೈಯಕ್ತಿಕವಾಗಿ ಸಾಕಷ್ಟು ಸೆಟ್ಗಳು ಹಾಕಿರ್ತೀರಿ, ಇಷ್ಟದ ಸೆಟ್ಗಳು ಇದ್ದೇ ಇರುತ್ತೆ, ಕೆಲಸ ಮಾಡಿರ್ತೀವಿ. ಸೊ ಅದೆಲ್ಲನೂ ಮೀರಿ ಯಾವ್ದಾದ್ರು ಒಂದು ಸೆಟ್, ಪರ್ಟಿಕ್ಯುಲರ್ ಸೆಟ್ ನನಗೆ ಭಯಂಕರವಾಗಿ ಇಷ್ಟ ಆಯಿತು, ನನ್ನ ಕೆಲಸ ನಮ್ಗೆ ಖುಷಿ ಕೊಡ್ತು ಅನ್ನೋದ್ರೆ ಯಾವ ವಿಚಾರ? ಇದೆ ಸಿನಿಮಾ ನೋಡಾದ್ಮೇಲೆ ಫೇವ್ರೆಟ್ ಒಂದು ಎಪಿಸೋಡ್ ಇದೆ. ಸಿನಿಮಾ ನೋಡಾದ್ಮೇಲೆ ಮಾತಾಡೋಣ ಸರಿ. ನೋಡಿ, ಈಗ ಜನಗಳಿಗಿರೋಂಥ ದೊಡ್ಡ ಕನ್ಫ್ಯೂಷನ್ ಏನಂತಂದ್ರೆ ಸರ್, ಇಡೀ ಸಿನಿಮಾ ವಾರ್ನರ್ ಫೀಲಲ್ಲೇ ಇರುತ್ತೆ, ಅದ್ರ ಹಿಂದೆ ಬಿಟ್ಟಂತ ಕಲರ್ಫುಲ್ ಜಗತ್ತಿಲ್ಲ ಏನಿಲ್ಲ ಎಲ್ಲ ಥರನೂ ಇದೆ ಸಿನಿಮಾದಲ್ಲಿ ಅಂತ. ಓಕೆ, ಅವೆಲ್ಲ ಹೇಳೋದು, ಒಂದು ಸಿನಿಮಾಗೆ ಬೇಕಾಗಿರುತ್ತೆ ಬರೀ ಅದೊಂದು ಪೋರ್ಷನ್ ಆಗಿರುತ್ತೆ. ನೋಡಿ ಸಿನಿಮಾ ಎಲ್ಲನೂ ಇದೆ, ಎಂಟರ್ಟೈನ್ಮೆಂಟ್ ಇರುತ್ತೆ, ಕಮರ್ಷಿಯಲ್ ಎಕ್ಸ್ಪೆಕ್ಟ್ಸ್ ಇದೆ, ಎಲ್ಲನೂ ಇದೆ. ಮ್ಯೂಸಿಕಲಿ ತುಂಬ ಚೆನ್ನಾಗಿದೆ. ಹೌದು, ರಜನೀಶ್ ಅವರು ಔಟ್ಸ್ಟ್ಯಾಂಡಿಂಗ್. ಅದೇ ಆ ಥರ ಅಂತ ತಿಳ್ಕೊಳ್ಕೊಬೇಡಿ. ಓಕೆ, ಸಿನಿಮಾಗೆ ಏನು ಬೇಕೆಲ್ಲ. ಸರ್, ನಿನ್ನೆ ಬಿಟ್ಟಂಥ ವಾರ್ನರ್ ಅಂದರೆ ಪ್ರಸ್ತುತ ಜಗತ್ತು ಮುಂದೆ ಈಗ ಆಗುತ್ತೆ ಅನ್ನೋದಕ್ಕೆ ಒಂದು ದೊಡ್ಡ ಎಚ್ಚರಿಕೆ ಅಂತಲೇ ಹೇಳ್ಬೋದು. ಸೊ ಇಸ್ರೇಲ್, ಇರಾನ್ ಏನು ಒಂದಷ್ಟು ದೇಶಗಳು ಎದುರಿಸ್ತಾ ಇದೆ, ಅದೆಲ್ಲದ ರೀತಿಯ ಒಂದು ಕಟ್ಕೊಡೋದಿದೆಯಲ್ಲ ಸರ್ ಸೆಟ್ ವರ್ಕ್ ಮೂಲಕ. ಅಂದರೆ ಬಿಲ್ಡಿಂಗ್ಗಳಾಗಿ ಬಿದ್ದೋಗೋದು ಒಂದಷ್ಟು ಬೇಸ್ ಆಗಿ ಮಾಡಿಲ್ಲ, ಪಿಸರ್ ಇಮ್ಯಾಜಿನೇಷನ್ನ ಎಕ್ಸಿಕ್ಯೂಟ್ ಮಾಡಿರೋದಿಲ್ಲ. ಹೌದು, ಆಚೆ ನಡೀತಾ ಇದೆ. ಅದಕ್ಕೂ ನನ್ನ ಪಿಸರ್ ಇಮ್ಯಾಜಿನೇಷನ್ ನಾನು ಕೆಲಸ ಮಾಡಿರೋದು. 2040 ಹಿಂಗಿರುತ್ತೆ ಅನ್ನೋ ಒಂದು ಪರಿಕಲ್ಪನೆ ಕೊಟ್ಟಾಗ ನಿಮ್ಗೆ ಕೆಲಸ ಇರುತ್ತಲ್ಲ ಸರ್, ಅಂದ್ರೆ ಈ ತರ ಇರುತ್ತೆ ಅಂತ. ಸೇಮ್ ಅದು ಕ್ಯಾನ್ಸಲ್ ಮಾಡೋ ಥರ ರೆಫರೆನ್ಸ್ ನೋಡ್ತಾ ಇದ್ವಿ, ನಡೀತಾ ಇದೆ. ಸೊ ಅದನ್ನ ಅದನ್ನೇ ತಂದು ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ. ಕರೆಕ್ಟ್. ಬಟ್ ಅವಾಗ ಹೇಳ, ನಾನು ಎಲ್ಲೂ ರೆಫರೆನ್ಸ್ ತೊಗೊಂಡು ನಾವು ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಇಮ್ಯಾಜಿನೇಷನ್ ನಮಗೊಂದು ಚೂರು ಐಡಿಯಾ ಇರುತ್ತಲ್ಲ, ಹಿಂಗಿರ್ಬೋದು ಅಂತ ಅನ್ಸ್ಬೋದಲ್ಲ. ಅವ್ರೊಂದು ಕತೆ, ಒಂದು ವಿಷಯ ಹೇಳಿದಾಗ ಅದನ್ನ ಡ್ರಾಯಿಂಗ್ ಮಾಡಿ ತಿರ್ಗಾ CGಯಲ್ಲಿ ತೊಗೊಂಡು ಅಲ್ಲಿ ಚೆಕ್ ಮಾಡಿ ಅಲ್ಲಿಂದ ಯಾವ್ಯಾವ ಪೋರ್ಷನ್ ನಾವು ಸೆಟ್ ಹಾಕಬೇಕು, ಯಾವ್ದು ಆಲ್ರೆಡಿ CGಯಲ್ಲಿ ಮಾಡಿ ಇಟ್ಟಿದ್ವಿ. ಅದರಲ್ಲಿ ಇಷ್ಟು ಪೋರ್ಷನ್ ಮಾಡೋದು ಸಾಕು, ಇಷ್ಟು ಪೋರ್ಷನ್ ಮಾಡೋದು ಸಾಕು ಅನ್ನೋದೇ ಇಂಪ್ಲಿಮೆಂಟ್ ಮಾಡಿರೋದು. ಸರ್, ಕೆಲಸದ ವಿಚಾರದಲ್ಲಿ ಉಪ್ಪಿಯವ್ರನ್ನ ಒಪ್ಸೋದು ಎಷ್ಟು ಕಷ್ಟ ಇರುತ್ತೆ? ಈಸಿನೇ, ನೀವು ಕ್ಲಾರಿಟಿ ಇದ್ರೆ ಈಸಿನೇ. ಓಕೆ, ಇದರಲ್ಲಿ ಒಪ್ಸೋದನ್ನ ವಿಷಯ ಅನ್ನೋದ್ರಿಂದ ನೀವು ಅರ್ಥ ಮಾಡ್ಕೊಬೇಕು. ನಿಜ. ನಿಮ್ಮ ವಿಜುವಲೈಸೇಷನ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ನಾನು ನಿಮ್ಮನ್ನು ಅರ್ಥ ಮಾಡ್ಕೊಬೇಕು, ಅಷ್ಟೇ ಇಂಪಾರ್ಟೆಂಟ್. ತುಂಬ ಈಸಿನೇ, ಬಿಕಾಸ್ ಅಷ್ಟು ಅವರು ಒಂದು ವಿಷಯನ ಅಷ್ಟು ಸಲ ಡಿಸ್ಕಸ್ ಮಾಡಬೇಕಾದ್ರೆ ನಿಮ್ಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ನಿಜ. ಅವರು ಪರ್ಟಿಕ್ಯುಲರಾಗಿ ಇಷ್ಟವಾದಂಥ ಯಾವ್ದಾರು ಸೆಟ್ ಬಗ್ಗೆ ಹೇಳಿದ್ದಾರೆ, ಮಾತನಾಡಿದ್ದಾರೆ ಅಂತ? ಯಾಕಂದ್ರೆ ಆ ಗ್ಲೋಬ್ದೊಂದು ಸಿಗಾಪಟ್ಟೆ ಇಷ್ಟಪಡದೆ ಮಾಡ್ತಾರೆ. ಪ್ರತಿಯೊಂದು ಪೋರ್ಷನ್ ಹಂಗೆ ಇದೆ. ಅವು ಆ್ಯಕ್ಚುಲಿ
ಸಿನಿಮಾ ಮುಗ್ದಾದ್ಮೇಲೆ ಆ್ಯಕ್ಚುಲಿ ಇಂಟರ್ವ್ಯೂ ಮಾಡೋಕ್ಕಾಯ್ತು. ಆವಾಗ ಆ ಸಿನಿಮಾ ಬಗ್ಗೆ ನಾವು ತುಂಬ ವಿಷಯ ಮಾತಾಡ್ಬೋದು. ಕರೆಕ್ಟ್. ಅಂದರೆ ಬೇಸಿಕ್ ಒಂದಷ್ಟು ವಿಷಯಗಳಿರುತ್ತಲ್ಲ ಸರ್, ಉಪ್ಪಿ ಸರ್ ತಗೊಳ್ಳೋವಂಥ ಕಂಟೆಂಟು ಅಂದರೆ ಇದ್ರ ಆಚೆಗೂ ಇರುತ್ತೆ. ಅಂದರೆ ನಾವೇನೋ ಒಂದು ಚೌಕಟ್ಟಲ್ಲಿ ಯೋಚನೆ ಮಾಡ್ತಿರೋದು ಸಿನಿಮಾನ, ಅದ್ರ ಮುಂದಕ್ಕೆ ಹೋಗಿರುತ್ತೆ ಯಾವಾಗಲೂ. ಸೊ ಈಗ ಸೂಪರ್ ಸಿನಿಮಾನ ತಗೊಳ್ಳೋದ್ರೆ 2030ಗೆ ನಮ್ಮ ದೇಶ ಈಗಿರುತ್ತೆ ಅಂತನೂ ಒಂದು ಉದಾಹರಣೆ ಕೊಟ್ಟು ಈ ಥರ ಬದುಕ್ಬೋದು ಅಂತ ತೋರಿಸ್ಕೊಟ್ಟಿದ್ರು. ಈಗ 2040ಕ್ಕೆ ಹೇಳ್ತಾ ಇರೋದ್ರಿಂದ ಯಾವ ಮಟ್ಟಿಗೆ ಚೇಂಜಸ್ ಕಾಣಿಸುತ್ತೆ ಸೂಪರ್ಗೂ ಯುವಗೂ ಇಲ್ಲಿ ತನಕ? ಸಿನಿಮಾ ನೋಡಿ.